ಒಂದು ಪುಟ್ಟಿ ಬಾಬಾ. ಶುಗರ್ಲೆಸ್ ಕಷಾಯ ಬ್ಯಾಟಿಂಗ್ ಸ್ಟಾರ್ಟ್. ಸುರ್ನಳಿಯನ್ನು ತಿನ್ನುವ ವಿಧಾನ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ. ಎಲ್ಲರಿಗೂ ನಮಸ್ಕಾರ, ಸಕಡಾಂಗೆ ನಮಸ್ಕಾರ. ಈಗ GSB ಸಮುದಾಯದ ಯಾರು ಕೂಡ ಸಿಕ್ಕಿದ್ರೆ ಪರಸ್ಪರ ಮಾತನಾಡಿಕೊಳ್ಳುವಂಥ ಒಂದು ಸಾಮಾನ್ಯ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನೀವು ಪರ್ತಗಾಳಿಗೆ ಹೋಗಿ ಬಂದ್ರ ಅಂತೇಳಿ ಹೇಳಿ. ಸೊ 550 ವರ್ಷಗಳು ಪೂರ್ಣವಾದಂಥ ಈ ಕೇಂದ್ರಕ್ಕೆ ಎಲ್ಲರೂ ಹೋಗಿ ಭಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಕೂಡ ಇಲ್ಲಿ ಸಪ್ತಾಹ ಇತ್ತು, ಅದಕ್ಕೆ ಹೋಗಿ ಬರುವ ಅಂತೇಳಿ ಹೇಳಿ ಹೊರಟಿದ್ದೇವೆ. ಸೊ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಕಾರ್ಕಳ ಇಲ್ಲಿಯ ಸದಸ್ಯರುಗಳು. ಸೊ ಅಲ್ಲಿಗೆಲ್ಲ ಸುಮಾರು ಒಂದು 4:15 ಗಂಟೆಗೆ ನಾವು ಎದ್ದು ಹೊರಟೆವು. 12 ಗಂಟೆಗಾದರೂ ತಲುಪಬೇಕಲ್ಲ ಅಂತೇಳಿ ಹೇಳಿ, ಸ್ವಲ್ಪ ದೂರದ ದಾರಿ ಹಾಗಾಗಿ. ಸೊ ಹೋಗುವಾಗ ನಾವು ಫೇಮಸ್ ಆಗಿರುವಂಥ ಲತಾ ಹೋಟೆಲ್ ಕೋಟ ಇಲ್ಲಿಗೆ ಹೋದ್ವಿ. ಹೆಚ್ಚಾಗಿ ಶಿರಾಲಿ ಆ ಸೈಡ್ ಹೋಗೋದಂತೇಳಿ ಹೇಳಿ ಆದರೆ ನಮ್ಮ ಸ್ಟಾಪ್ ಇರುವಂಥದ್ದು ಇಲ್ಲೇ, ನಮ್ಮ ಫ್ಯಾಮಿಲಿ ಒಟ್ಟಿಗಾಗಲಿ ಅಥವಾ ಫ್ರೆಂಡ್ಸ್ ಒಟ್ಟಿಗಾಗಲಿ. ಯಾಕಂತೇಳಿ ಹೇಳಿದರೆ ಇಲ್ಲಿನ ಫುಡ್ ಇರುವಂಥದ್ದೇ ಹಾಗೆ, ಸುರ್ನೊಳಿ, ಅದರ ಮೇಲೆ ಬೆಣ್ಣೆಯ ಮುದ್ದೆ, ಅದೇ ರೀತಿ ಬನ್ಸ್, ಮೂಡೆ, ರಾಗಿ ದುದ್ದಳಿ ಅಥವಾ ಹಾಲುಬಾಯಿ ಅಂತೇಳಿ ಏನು ಹೇಳ್ತೇವೆ. ಸೊ ಒಟ್ಟಾರೆ ಹೇಳೋದಂತೇಳಿ ಹೇಳಿದರೆ ನಾವು ಈ ಕರಾವಳಿ ಸೈಡ್ ಏನೇನೆಲ್ಲ ಒಂದು ಸ್ಪೆಷಲ್ ಅಂತೇಳಿ ಹೇಳಿ ತಿಂಡಿ ಮನೇಲಿ ಮಾಡ್ತೇವೆ ನೋಡಿ, ಅದೇ ಟೇಸ್ಟಿನಲ್ಲಿ ಸಿಗುವಂಥದ್ದು ನಮಗೆ ಲತಾ ಹೋಟೆಲಲ್ಲಿ. ಸೊ ಇಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಅಂತೇಳಿ ಹೇಳಿದರೆ ಸುರ್ನಳಿ ಮತ್ತು ಬೆಣ್ಣೆಯ ಮುದ್ದೆ. ಸೊ ನಮಗೆ ಬೇಕಾದದನ್ನು ನಾವು ಚೆನ್ನಾಗಿ ತಿಂದುಕೊಂಡು ಪರ್ತಗಾಳಿಯತ್ತ ನಮ್ಮ ಪ್ರಯಾಣವನ್ನು ಬೆಳೆಸಿದೆವು. ಸೊ ನಾನಿಲ್ಲಿ ರಾಗಿ ಹಾಲುಬಾಯಿ ದುದ್ದಳಿ ಅಂತೇಳಿ ಏನು ಹೇಳ್ತೇವೆ ಅದನ್ನು ತಗೊಂಡೆ. ಅದೇ ರೀತಿ ಇಲ್ಲಿ ಮೂಡೆ, ಹಲಸಿನ ಮೂಡೆ ಅಂತೇಳಿ ಹೇಳ್ತೇವಲ್ಲ, ನಾವು ಇಡ್ಲಿ ಮಾಡ್ತೇವೆ ಅದೇ ರೀತಿ ಇರುವಂಥದ್ದು. ಸೊ ಅದಿತ್ತು, ಬನ್ಸ್ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಕಷಾಯ, ಕಾಫಿ, ಟೀ. ಸೊ ವೆರೈಟಿ ಆಫ್ ಫುಡ್ ನಿಮಗೆ ಸಿಗುವಂಥದ್ದು ಇಲ್ಲೇ. ಅದೇ ನಿಮಗೆ ಸಜ್ಜಿಗೆ ಬಜಿಲ್ ಬೇಕು ಅಂತೇಳಿ ಹೇಳಿದರೆ ಉಪ್ಪಿಟ್ಟು ಅವಲಕ್ಕಿ ಅದು ಕೂಡ ಇಲ್ಲಿ ಸಿಗ್ತದೆ. ಸೊ ನಾವು ಸುಮಾರು ಒಂದು 20 ಜನ ವೆಹಿಕಲ್ ಮಾಡಿಕೊಂಡು ಇಲ್ಲಿಗೆ ಹೊರಟಿದ್ವಿ. ಪರ್ತಗಾಳಿ ಮಠದ ಒಂದು ಸಂಭ್ರಮ ಸಂತೋಷ ಏನಿದೆ, ಇದು ಬಹಳಷ್ಟು ದಿನಗಳಿಂದ ನಡೀತಾ ಇದೆ. ಆದರೆ ಈಗ ಭಜನಾ ಸಪ್ತಾಹ ಅಲ್ಲಿ ನಡೀತಾ ಇದೆ. ಸೊ ನಾವು ಲಾಸ್ಟ್ ಬಟ್ 1 ಡೇ ಅಂತೇಳಿ ಹೇಳಿದರೆ 6th ಡೇಯ ಒಂದು ಭಜನಾ ಸಪ್ತಾಹಕ್ಕೆ ಹೋಗ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಸಮಾನ ಮನಸ್ಕರು, ಸಮಾನ ವಯಸ್ಕರು, ಗಮ್ಮತ್ತಾಗಿ ಒಂದು ತಿಂಡಿಯನ್ನೆಲ್ಲ ತಿಂದು ಹೊರಟೆವು. ಇಲ್ಲಿ ನೀವು ನೋಡ್ಬೋದು ನಮ್ಮ ಸರ್ ನಮ್ಮೆಲ್ಲರ ಜೊತೆ ಒಂದಾಗಿ ಸ್ನೇಹಿತರಂತೆ ಇರುವಂತಹ ಪರಿಯನ್ನು. ಸೊ ಎಲ್ಲರೂ ಕೂಡ ಹೊಟ್ಟೆಯನ್ನು ತುಂಬಿಸಿ ಹೊರಟಿದ್ದೇವೆ. ಸೊ ನಮಗೆ ಭಜನೆ ಹೇಳಲಿಕ್ಕೆ ಸಿಕ್ಕಿದಂತಹ ಒಂದು ದಿನ ಅಂತೇಳಿ ಹೇಳಿದರೆ 30th ಡಿಸೆಂಬರ್ 2 ರಿಂದ 3 ಗಂಟೆ, 1 ಗಂಟೆಗಳ ಕಾಲ ನಮಗೆ ಅವಕಾಶ. ಒಂದು ಟೊಪ್ಪಿ ಮಾಮ, ಒಂದು ಪುಟ್ಟಿ ಬಾಬಾ. ಸೊ ಬೆಳಿಗ್ಗೆ ಹೊರಟ ಕಾರಣ ಸ್ವಲ್ಪ ಚಳಿ ಇದೆ, ಬಾಕಿಯವರಿಗೆಲ್ಲ ಚಳಿ ಇಲ್ಲ ಅಂತೆ. ನಾವಂತ ಹೇಳಿದರೆ ದಿನ 6:30-7 ಗಂಟೆಗೆ ಏಳುವವರಿಗೆ, ಇವರ ವಿಷಯ ಅಲ್ಲ, ನನ್ನ ವಿಷಯ. ಸೊ ನನಗೆ ಸ್ವಲ್ಪ ಜಾಸ್ತಿ ಚಳಿ ಆಗ್ತಾ ಉಂಟು, ಹಾಗಾಗಿ ಟೊಪ್ಪಿಯನ್ನು ಹಾಕಿ ಕೂತಿದ್ದೇವೆ. ಈಗ ಟೈಮ್ ಹೇಳಿದ ಸೊ ಒಳ್ಳೆಯದಾಗಿ ಒಂದು ಉಪಹಾರ ಎಲ್ಲ ಆಯಿತು. ಬೆಳಗ್ಗೆ 7:35 ಆಯಿತು. ಈಗ ನಾವು ಕೋಟದಿಂದ ಸೀದಾ ಪರ್ತಗಾಳಿಗೆ ಹೊರಡ್ತಾ ಇದ್ದೇವೆ. ಜಾನಕಿ ಲಕ್ಷ್ಮಣೋಪೇತಂ ಜಟಾಭೂತಮಂಡಿತಂ ಸಾಸೀತೋಮ್ರತ ದುರ್ಬಾಣ ಬಾಣಂ ದಂತರಾಂತಕಂ ಸ್ವಲೀಲಯಾ ಜಗತ್ರಾತೋ ಆವಿರ್ಭೂತಮಜಂ ವಿಭುಂ ರಾಮ ರಕ್ಷಾ ಪಡೆ ಪ್ರಾಜ್ಞಾ ಪಾಪಾಗ್ನಿ ಸರ್ವ ರಾಮೇ ಚಿತ್ತಲಯ ಸದಾ ಭವತು ಮೇ ಓ ರಾಮ ಮಾಮೋತ್ತರ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಣ್ಯಂ ರಾಮ ನಾಮ ವರಣಾಗರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಣ್ಯಂ. ಸೆಕೆಂಡ್ ರೌಂಡ್ ಖಾಲಿ 1 ಗಂಟೆ. Yes, done. Chips.
ದಾರಿ ಮಧ್ಯದಲ್ಲೂ ತಿಂತಾ ಮಾತಾಡ್ತಾ ನೆಗಡ್ತಾ ಪಂಚಾಯತಿಗೆ ಹೊಡಿತಾ ಸಾಗಿದ್ದೇ ಗೊತ್ತಾಗಲಿಲ್ಲ. ಕ್ಷಣ ಮಾತ್ರದಲ್ಲಿ 3-3:30 ಗಂಟೆಯ ಪ್ರಯಾಣವನ್ನು ಮುಗಿಸ್ಕೊಂಡು ನಾವು ಪರ್ತಗಾಳಿಗೆ ಬಂದೆವು. ಬರುವಾಗ ಶ್ರೀರಾಮಚಂದ್ರನ ಒಂದು ಸುಂದರವಾದಂಥ ಭವ್ಯ ಮೂರ್ತಿಯ ದರ್ಶನ ಆಯಿತು, ಮನಸ್ಸು ಪುಳಕಿತ ಆಯಿತು. ಸೊ ಅದರ ನಂತರ ನಮ್ಮ ಬ್ಯಾಗನ್ನು ತಗೊಂಡು ನಮ್ಮ ಭಜನಾ ಮಂಡಳಿಯವರಿಗಾಗಿ ಇಲ್ಲಿ ರೂಮನ್ನು ಕೊಡ್ತಾರೆ, ಫ್ರೀಯಾಗಿ ರೂಮನ್ನು ನಮಗೆ ಸಿಗ್ತದೆ ಯಾರ್ಯಾರು ಸಪ್ತಾಹಕ್ಕೆ ಬಂದಿದ್ದಾರೆ. ಸೊ ನಮಗೂ ಕೂಡ ರೂಮ್ ಅಲಾಟ್ ಆಗಿತ್ತು. ಸೊ ಅಲ್ಲಿಗೆ ಬಂದ್ವಿ. ಬಂದ ಹಾಗೆ ನೋಡಿ, ಇದೊಂದು ನಮಗೆ ID ಕಾರ್ಡ್ನ ಬ್ಯಾಚ್ಗಳನ್ನೆಲ್ಲ ಕೊಟ್ಟರು ನಾವು ಮಂಡಳಿಯವರು ಅಂತೇಳಿ ಹೇಳಿ ತಿಳಿಸ್ಲಿಕ್ಕೆ. ಸೊ ಸುನೀತಕ್ಕ ಕೊಟ್ಟ ಪೋಸಿ ಹೀಗಿತ್ತು. ಅನಿತಕ್ಕ ನಮಗಾಗಿ 20 ಜನರಿಗಾಗಿ ಹೂಗಳನ್ನು ಮಾಲೆ ಮಾಡಿಕೊಂಡು ಬಂದಿದ್ದರು. ಅವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಅದನ್ನು ಹಾಕಿ ಒಂದಷ್ಟು ಶೃಂಗಾರವನ್ನು ಮಾಡಿಕೊಂಡು ಪರ್ತಗಾಳಿ ಮಠದ ಒಳಗೆ ಬಂದರೆ ಅದ್ಭುತವಾದಂತಹ ಒಂದು ಸೀಲಿಂಗ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಅದೇ ರೀತಿ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಒಂದು ಆಡಳಿತ ಮಂಡಳಿ ಆಗ್ಬೋದು, ವಾಲಂಟಿಯರ್ಸ್ ಆಗ್ಬೋದು, ಅವ್ರನ್ನ ನೋಡಿಕೊಳ್ಳುವಂಥ ಬಗ್ಗೆ ಎಲ್ಲವೂ ಕೂಡ ಸೂಪರ್ ಆಗಿತ್ತು. ಮಾತಾಡಲಿಕ್ಕಿಲ್ಲ. ತುಂಬ ಒಂದು ರುಚಿಕರವಾದಂಥ ಅಡುಗೆ, ಅದನ್ನು ಬಡಿಸುವಂಥ ಶೈಲಿ ಇರ್ಬೋದು, ಕ್ಲೀನ್ಲಿನೆಸ್ ಇರ್ಬೋದು, ಎಲ್ಲದಕ್ಕೆ ಔಟ್ ಮಾರ್ಕನ್ನು ಕೊಡ್ತೇವೆ. ಸೊ ಇವತ್ತು ಏಕಾದಶಿ ಆದ ಕಾರಣ ನಮಗೆ ಅಕ್ಕಿಯ ಯಾವುದೇ ಒಂದು ತಿಂಡಿ ಇರಲಿಲ್ಲ, ಬದಲಾಗಿ ಬರೀ ಸಜ್ಜಿಗೆ ಇದರಿಂದ ಮಾಡಿದಂಥ ಬೇರೆ ಬೇರೆ ರೀತಿಯ ಒಂದು ಭಕ್ಷ್ಯಗಳೆಲ್ಲ ಇತ್ತು. ಸೊ ಸೂಪರಾಗಿ ಆಯಿತು. ಒಳ್ಳೆ ಒಂದು ಹೊಟ್ಟೆಯನ್ನು ತುಂಬಿಸ್ಕೊಂಡು ನಾವು ನಮ್ಮ ಭಜನೆ ಅಂತ ಸಾಗಿದೆವು. ಸೊ ಭಜನೆ ನೀವು ಈಗಲೂ ಕೂಡ ಗೋಕರ್ಣ ಪರ್ತಗಾಳಿ ಮಠ ಚಾನಲ್ಗೆ ಹೋದರೆ 30ನೇ ತಾರೀಕು 2-3 ಟೈಮಿಂಗ್ಸನ್ನು ನೋಡಿದರೆ ಮಧ್ಯಾಹ್ನ ನಮ್ಮ ಒಂದು ಭಜನೆಯನ್ನು ನೋಡ್ಬೋದು. ಬಟ್ ನಾನಿಲ್ಲಿ ಯಾವುದೇ ವೀಡಿಯೋವನ್ನು ಮಾಡಿಲ್ಲ, ಯಾಕಂತೇಳಿ ಹೇಳಿದರೆ ನಾವು ಭಜನೆಗೆ ಕೂತ್ಕೊಂಡಿದ್ವಿ, ಬೇರೆಯವ್ರ ಹತ್ರ ಆ ಟೈಮಿನಲ್ಲಿ ಮೊಬೈಲನ್ನೆಲ್ಲ ಕೊಡೋದು ಬೇಡ ಅಂತೇಳಿ ಹೇಳಿ. ಸೊ ಈಗಷ್ಟೇ ಹೇಳಿದಲ್ಲ, ಅನಿತಕ್ಕ ಚಂದದ ಒಂದು ಹೂ ಮಾಲೆಯನ್ನು ನಮಗಾಗಿ ಮಾಡಿಕೊಂಡು ಬಂದಿದ್ರು ಅಂಥೇಳಿ. ಸೊ ಅದೇ ಇದು ನಾನು ಕೂಡ ಹಾಗೆ ಶಾಲೆಗೆ ಹೋಗುವಾಗ ಪಕ್ಕನೇ ಸೇವಂತಿಗಿದ್ದರೆ ಅತ್ತೆಯವರು ಈ ರೀತಿ ನನಗೆ ಮಾಡಿಕೊಡ್ತಾರೆ. ನನಗೆ ಇಷ್ಟ ಇದು ಈ ರೀತಿ ಮುಡಿಲಿಕ್ಕೆ. ಇದರಲ್ಲಿ ಮಲ್ಲಿಗೆ, ಸೇವಂತಿಗೆ, ಬೇರೆ ಬೇರೆ ಹೂಗಳನ್ನು ಉಪಯೋಗಿಸ್ಕೊಂಡು ನಾವು ಇದು ಮಾಡ್ಬೋದು. ಪಡ್ಡಿ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಸೊ ಇದನ್ನೆಲ್ಲ ಹಾಕಿ ನಾವು ಪೋಸ್ ಕೊಟ್ಟ ಬಗ್ಗೆ ಹೀಗಿತ್ತು. ಸೂಪರಾಗಿ ನೋಡಿ ಇದೆ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಸೊ ನಮ್ಮ ಮಂಡಳಿ ಅಧ್ಯಕ್ಷರು ಅವರದೆಲ್ಲ ಒಂದು ಲೀಡರ್ಶಿಪ್ಪಲ್ಲಿ ಸುಂದರವಾಗಿ ಒಂದು ಕಾರ್ಯಕ್ರಮ ಆಯಿತು ಅಂತೇಳಿ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸೊ ಇವತ್ತು ನಾವು ಈ ನಮ್ಮ ಭಜನಾ ಮಂಡಳಿಯವರು ಬರೀ ಭಜನೆ ಮಾಡಿದ್ದು ಮಾತ್ರ ಅಲ್ಲ, ಭಜನಾ ಕುಣಿತವನ್ನು ಮಾಡಿದ್ವಿ ಅಂತೇಳಿ ಹೇಳಿದರೆ ದೀಪದ ಸುತ್ತ ನಿಂತು ಚಂದ ಭಜನಾ ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡಿದ್ವಿ. ಅದೇ ರೀತಿ ಹೂಮಾಲೆಯನ್ನು ಮಾಡಲಿಕ್ಕೆ ಕೂಡ ಭಾಳಷ್ಟು ಜನರಿಗೆ ಆಸಕ್ತಿ ಇತ್ತು. ಸೊ ಹೂಮಾಲೆಯನ್ನು ಮಾಡಿದ್ವಿ. ಅಂತೂ ಇಂತೂ ನಾವು ಎಷ್ಟು ಹೊತ್ತು ಇಲ್ಲಿ ಇದ್ವಿ ನೋಡಿ. ಇವತ್ತಿನ ದಿನ ಹಾಲ್ಟ್ ಇದ್ವಿ. ಸೊ ಅಷ್ಟು ನಾವು ಅದನ್ನು ಗಮ್ಮತ್ತು ಮಾಡಿದ್ವಿ. ಸೊ ಸಂಜೆಯೂ ಹಾಗೆ ಡಿಫ್ರೆಂಟ್ ಆಗಿರೋ ಒಂದು ಸಾಬುದಾನ ಕಿಚಡಿ, ಅದೇ ರೀತಿ ಢೋಕ್ಲಾ, ಉಸ್ಲಿ, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಬೊಂಬಾಯಿಯ ತಿನಿಸುಗಳೆಲ್ಲ ಏನು ಹೇಳ್ತೇವೆ ಅದೆಲ್ಲವೂ ಕೂಡ ಇತ್ತು. ಸೊ ಪ್ರತಿ ಸಾರಿ ಊಟ ಆಗಲಿ, ಅದೇ ರೀತಿ ತಿಂಡಿ ಆಗಲಿ ಸರ್ವ್ ಆವಾಗ ಇಲ್ಲಿನ ಓರ್ವ ವಾಲಂಟಿಯರ್ ರಾಮನಾಮವನ್ನು ಜಪಿಸ್ತಾ ನಮಗೂ ಹಾಡಲಿಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ಮಾಡಿ ಹೇಳಿ ತಿಂಡಿಯನ್ನು ತಿಂದು ಅದರ ನಂತರ ಸಂಜೆಯೂ ಕೂಡ ನಮಗೆ ರಾಮದೇವರ ಮುಂದೆ ಕೂತ್ಕೊಂಡು ಇಲ್ಲಿ ಒಂದು ಭಜನೆ ಹಾಡಲಿಕ್ಕೆ ಅತ್ಯಂತ ಅದ್ಭುತವಾದಂಥ ಒಂದು ಅವಕಾಶ ಸಿಕ್ಕಿತ್ತು. 6-8 ಗಂಟೆ ಅಂತೇಳಿ ಹೇಳಿ. ಸೊ ಸ್ವಲ್ಪ ಬೇಗ ಬಂದು ನಾನು ಸೆಲ್ಫಿ ಸ್ಟಿಕ್ ತಂದಿದ್ದರೆ ಅದರಲ್ಲಿ ಒಂದಷ್ಟು ಫೋಟೋಗಳನ್ನು ವೀಡಿಯೋಗಳನ್ನು ಮಾಡ್ತಾ, ಅದೇ ರೀತಿ ಇಡೀ ನಮ್ಮ ಪರ್ತಗಾಳಿ ಮಠವನ್ನು ಸುತ್ತಲಿಕ್ಕೆ ಸಾಕಷ್ಟು ಸಮಯ ಬೇಕು. ಸೊ ಅದನ್ನೆಲ್ಲ ಮಾಡ್ತಾ, ಅದೇ ರೀತಿ ನಮ್ಮ ಗೆಳತಿಯರ ಜೊತೆಗೂಡಿ ರಾಮ ಜಪವನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ನಿಜವಾಗಿ ಸಮಯ ಹೋದದ್ದೇ ನಮ್ಗೆ ಗೊತ್ತಾಗಲಿಲ್ಲ. ನೀವಿಲ್ಲಿ ನೋಡ್ಬೋದು ಅದ್ಭುತವಾದಂತಹ ಫ್ಲೋರ್ ಇರ್ಬೋದು, ಸೀಲಿಂಗ್ ಇರ್ಬೋದು, ಯಾವುದನ್ನು ನೋಡೋದು ಅಂತೇಳಿ ಹೇಳಿ ನಮಗೊಂಥರ ಕನ್ಫ್ಯೂಷನ್ ಆಗ್ತಾಯಿತ್ತು. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಜನರು ಹಾಗೆ ಈಗಲೇ ಇಷ್ಟೊಂದು ಜನ ಬರ್ತಾಯಿದ್ರು. ಆದರೆ ಕೆಲವರು ಹೇಳಿದ್ದುಂಟು, ಇದಕ್ಕಿಂತ ಮೊದಲಾದಂತಹ ಒಂದು ಪ್ರೋಗ್ರಾಮ್ ಏನಿತ್ತು 550 ವರ್ಷಗಳ ಒಂದು ಸಂಭ್ರಮಾಚರಣೆ, ಆ ಸಮಯದಲ್ಲಂತೂ ಜನಸಾಗರ ಎಷ್ಟಿತ್ತು ಅಂತೇಳಿ ಹೇಳಿದರೆ ನೆಲವೇ ಕಾಣ್ತಿರಲಿಲ್ಲ, ಆ ರೀತಿ ಜನರಿದ್ದರು ಅಂತೇಳಿ ಹೇಳಿ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇವರ ಒಂದು ವಿಗ್ರಹವನ್ನು ನೋಡ್ಬೋದು. ಈ ಮರದಿಂದ ಕೆತ್ತಿದಂಥ ವಿಗ್ರಹ. ಇದನ್ನು ನೋಡಿ ಧನ್ಯರಾದ್ವಿ ನಾವೆಲ್ಲರೂ ಕೂಡ. ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ. ಅದೇ ರೀತಿ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ವ, ಇದು ವಿಷ್ಣುವಿನ ಎಲ್ಲ ಮೂರ್ತಿ ಕೆತ್ತನೆ. ಅದೇ ರೀತಿ ಅವರ ಬೇರೆ ಬೇರೆ ನಾಮಸ್ಮರಣೆನ ಹೆಸರನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಇದು ಇಲ್ಲಿ ಬಾಗಿಲಲ್ಲಿ ನೀವು ನೋಡ್ಬೋದು. ಸೊ
ಕೇಶವಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ. ಬೇರೆ ಬೇರೆ ರೀತಿಯ ಬೇರೆ ಬೇರೆ ನಾಮಸ್ಮರಣೆಗಳು ನಾವೇನು ಮಾಡ್ತೇವೆ ದೇವರದು, ಭಗವಂತಂದು ಎಲ್ಲವೂ ಕೂಡ ಇಲ್ಲಿ ಇದೆ. ಸೊ ನಮಗೆ ಪ್ರತಿಯೊಂದು ಕಡೆಯೂ ಹೋದಾಗ ಒಂದು ಆಧ್ಯಾತ್ಮಿಕತೆ, ಒಂದು ಧಾರ್ಮಿಕತೆ ನಮ್ಮಲ್ಲಿ ನೆಲೆ ಮಾಡ್ತದೆ. ಸೊ ಅದರ ನಂತರ ನಾನು ಹೇಳಿದ ಹಾಗೆ ನಮ್ಮ ಟೀಮಲ್ಲಿರುವವರೆಲ್ಲ ಸೂಪರ್ ಟ್ಯಾಲೆಂಟೆಡ್, ಯಾರ ಬಗ್ಗೆಯೂ ಹೇಳಲಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ತುಂಬ ಟ್ಯಾಲೆಂಟೆಡೇ ಆಗಿದ್ದಾರೆ. ಸೊ ಈಗ ಹೂಮಾಲೆಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ. ಯಾವುದರಲ್ಲಿ ಹೂಮಾಲೆ ಅಂತೇಳಿ ಹೇಳಿದರೆ ನಮ್ಮ ಸರ್ ಯೋಗೀಶ್ ಕೇಣಿ ಅವರು. ಸೊ ಯಾವ ರೀತಿಯ ಹೂಮಾಲೆ ಅಂತೇಳಿ ಹೇಳಿದರೆ ನೋಡಿ, ನಾನು ಆಗಸ್ಟ್ ಹೇಳಿದಲ್ಲ ಅನಿತಕ್ಕ ಮಾಡಿದಂಥ ಹೂ ಅಂತೇಳಿ ನಾವೆಲ್ಲರೂ ಕೂಡ ಮುಡ್ಕೊಂಡದ್ದು. ಸೊ ಇದು ಒಂದು ರೀತಿಯ ಒಂದು ಹೂಮಾಲೆ. ಇದಕ್ಕೆ ಇಬ್ಬರ ಸಹಾಯ ಬೇಕಾಗ್ತದೆ. ಸೊ ಸೇವಂತಿಗೆಯಿಂದ ಇದನ್ನು ಮಾಡ್ತಾರೆ. ಅದೇ ರೀತಿ ಇಲ್ಲಿ ವೀಳ್ಯದೆಲೆ, ಅದೇ ಮಲ್ಲಿಗೆ, ಗುಲಾಬಿ, ಸೇವಂತಿಗೆ ಇದನ್ನೆಲ್ಲ ಬಳಸ್ಕೊಂಡು ಮತ್ತೊಂದು ಇದು ಮಾಡ್ತಾರೆ. ಸೊ ಈ ವಿಷಯದಲ್ಲಿ ನಾನಂತೂ ಝೀರೋ, ನನಗೆ ಏನು ಬರೋದಿಲ್ಲ. ಸೂಜಿ ನೂಲನ್ನು ಇಟ್ಕೊಂಡು ಮಾಲೆ ಮಾಡ್ತೇನೆ ಅಷ್ಟೇ. ಆದರೆ ಕಲಿಯುವಂಥ ಹಂಬಲ ಖಂಡಿತ ಇದೆ. ಸೊ ಮುಂಬರೋ ದಿನಗಳಲ್ಲಿ ಇದನ್ನು ಕಲಿಬೇಕು ಅಂತೇಳಿ ಹೇಳಿ ನಾನು ಮಂಡಳಿಯ ಸದಸ್ಯರುಗಳಿಂದ ಅವರ ಹತ್ರ ಹೋಗಿ ಇದನ್ನು ಸ್ವಲ್ಪ ತಿಳ್ಕೊಳ್ತಾ ಇದೆ, ನೋಡ್ತಾ ಇದೆ. ನೋಡಲಿಕ್ಕೂ ಒಂಥರ ಚೆಂದ ಇರ್ತಾರೆ, ಗ್ರೀನ್, ರೆಡ್, ಅದೇ ರೀತಿ ವೈಟ್ ಕಲರ್, ಬೇರೆ ಬೇರೆ ರೀತಿಯ ಹೂಗಳು. ಸೊ ನಮ್ಮ ಗೀತಕ್ಕ ಕೂಡ ಹಾಗೆ ತುಂಬ ಟ್ಯಾಲೆಂಟೆಡ್. ಅವರನ್ನು ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡಿರ್ಬೋದು. ಅವರು ಕುಕ್ಕಿಂಗಲ್ಲಿ ಬೆಸ್ಟ್ ಇದ್ದಾರೆ. ಅದೇ ರೀತಿ ಕವನಗಳನ್ನು ಬರೀತಾರೆ. ನಮ್ಮ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರಿರ್ಬೋದು ರಶ್ಮಿ ಕಿಣಿಯವರು, ಅವರು ಕೂಡ ಹಾಗೆ ತಬಲವನ್ನು ನುಡಿಸ್ತಾರೆ, ಮಾಲೆಯನ್ನು ಮಾಡ್ತಾರೆ, ಕೇಕನ್ನು ಮಾಡ್ತಾರೆ, ಚೆನ್ನಾಗಿ ಹಾಡನ್ನು ಹೇಳ್ತಾರೆ. ಶಿಕ್ಷಕಿಯೂ ಕೂಡ ಹೌದು. ಸೊ ಅವ್ರದ್ದು ಕೂಡ ಒಂದಷ್ಟು ಇಂಟರ್ವ್ಯೂಗಳಾಗಿದೆ. ಸೊ ಈಗ ಈ ಮಾಲೆಯನ್ನು ಮಾಡಿದವರು MTech ಪದವೀಧರರು. ಅವರು ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಅದರ ಜೊತೆಗೆ ಧಾರ್ಮಿಕತೆಯನ್ನು ಕೂಡ ಸಾಕಷ್ಟು ಮೈಗೂಡಿಸಿಕೊಂಡಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರ ವಿಷಯ ಹೇಳ್ತಾ ಹೋದರೆ ಖಂಡಿತ ಈ ವಿಡಿಯೋ ಮಾಡಲಿಕ್ಕೆ ಸಾಕಾಗಲಿಕ್ಕಿಲ್ಲ. ಯಾಕಂತೇಳಿ ಹೇಳಿದ್ರೆ ಎಲ್ಲ 22 ಜನ ಕೂಡ ಸೂಪರ್ ಟ್ಯಾಲೆಂಟೆಡ್. ಅದರ ನಡುವೆ ನನಗೊಂದು ರಂಗೋಲಿ ಹಾಕುವಂಥ ಭಾಗ್ಯ ರಾಮದೇವರೇ ತಂದು ಕೊಟ್ಟರೇನೋ ನಮ್ಮ ಅಧ್ಯಕ್ಷರ ಒಂದು ರೂಪದಲ್ಲಿ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಯಾಕಂತೇಳಿ ಹೇಳಿದರೆ ನಮ್ಮ ಅಧ್ಯಕ್ಷರು, ಮಹಿಳಾ ಮಂಡಳಿ ಅಧ್ಯಕ್ಷರು ರಶ್ಮಿ ಕಿಣಿಯವರು, ನನ್ನ ಗೆಳತಿ, ಅವರೊಂದು ಹೀಗೆ ಹೇಳಿದರು, ನೋಡಿ ರಂಗೋಲಿ ಹುಡಿಯನ್ನು ಇಟ್ಕೋ, ಸಾಧ್ಯ ಆದರೆ ನಾವಲ್ಲಿ ಹಾಕೋಣ, ನಿನಗೆ ನಾನು ಸಹಾಯ ಮಾಡ್ತೀನಿ, ಎಷ್ಟೇ ತಡ ಆದರೂ ನಾನಿದ್ದೇನೆ ಅಂತೇಳಿ ಹೇಳಿ. ಸೊ ಅವರ ಧೈರ್ಯದಲ್ಲಿ ವಿಠಲನ ಒಂದು ರಂಗೋಲಿಯನ್ನು ಹಾಕಲಿಕ್ಕೆ ನಾನು ಆರಂಭಿಸಿದೆ. ವಿಠಲ ಅಂತೇಳಿ ಹೇಳಿದರೆ ನಾಳೆ ವೈಕುಂಠ ಏಕಾದಶಿ ಇರುವ ಕಾರಣ ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಅದೇ ರೀತಿ ವಿಠಲನ ಒಂದು ಮಹಿಮೆಯನ್ನು ಸಾರುವಂಥ ದಿನ ಅದು. ಹಾಗಾಗಿ 8:08 ಆಗಿದೆ ಸ್ಟಾರ್ಟ್ ಆಗುವಾಗ. ಸೊ ನಮ್ಮ ರಶ್ಮಿ ಕಿಣಿ ಕೂಡ ನಂಗೊಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದರು. ಸೊ ಆ್ಯಸ್ ಅ ರಿಸಲ್ಟ್ ಏನಾಯಿತು, 12 ಗಂಟೆಗೆ ಈ ಒಂದು ರಂಗೋಲಿ ಸ್ವಲ್ಪ ಮುಗೀತು. ತುಂಬ ಖುಷಿಯಾಯಿತು. ಯಾಕಂತೇಳಿ ಹೇಳಿದ್ರೆ ಇಲ್ಲಿ ಬಂದಲ್ಲಿ ನಮಗೆ ಇದೊಂದು ಅವಕಾಶ ಸಿಗೋದಂತೇಳಿ ಹೇಳಿದರೆ ಗ್ರೇಟೇ. ಸೊ ರಾತ್ರಿಯ ಒಂದು ಊಟ ಕೂಡ ಅದ್ಭುತವಾಗಿತ್ತು. ಸೊ ಮನೆಗೆ ಬಂದವರೇ ಒಳ್ಳೆ ಒಂದು ನಿದ್ದೆ ಆಯಿತು. ಸೊ ಮರುದಿನದ ಈ ಎಲ್ಲ ಸೀನನ್ನು ನೀವು ನೋಡ್ತಾ ಇದ್ರಿ. ಇಡ್ಲಿ, ವಡೆ, ಸಾಂಬಾರೆಲ್ಲ ತಿಂದಾದ್ಮೇಲೆ ಪಾಣೆಮಂಗಳೂರಿನ ಸಂಧ್ಯಾ ಅಂತೇಳಿ ಹೇಳಿ ಸಿಕ್ಕಿದ್ರು. ಅವರು ಕೂಡ ರಾಮನ ಚಿತ್ರವನ್ನು ಬಿಡಿಸಿ ರಾಮನಾಮವನ್ನು ಬರೆದದನ್ನೆಲ್ಲ ನೋಡಿದೆ ನಾನು, ತುಂಬ ಖುಷಿಯಾಯಿತು. ಸೊ ಅದೇ ರೀತಿ ಈಗ ನಾವು ದಕ್ಷಿಣ ಅಯೋಧ್ಯೆ ಅಂತೇಳಿ ಹೇಳಿ ಹೆಸರು ಮಾಡಿರುವಂತಹ ಪರ್ತಗಾಳಿ ಮಠದ ಹೊರಗಿರುವಂತಹ ರಾಮನ ಒಂದು ಸುಂದರವಾದಂಥ ಭವ್ಯವಾದಂತಹ ಪ್ರತಿಮೆಯನ್ನು ಇಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ. ಈ ಸುಂದರವಾದಂತಹ ಒಂದು ಪ್ರತಿಮೆಯ ಅನಾವರಣವನ್ನು ಮಾಡಿದವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು. ಇದರ ವಿಡಿಯೋನ ಕೂಡ ನೀವು ನೋಡಿದ್ದಿರಬಹುದು. 550 ಕೋಟಿ ರಾಮತಾರಕ ಮಂತ್ರದ ಜಪದಲ್ಲಿ ನಮ್ಮ ಕಾರ್ಕಳದ ಕೇಂದ್ರವಾದಂಥ ರಾಘವ ಕೇಂದ್ರ ಕೂಡ ಅದರಲ್ಲಿ ಪಾಲ್ಗೊಂಡಿತ್ತು. ಸೊ ಅದರದ್ದು ಒಂದು ನೆನಪಿಗಾಗಿ ಆ ಕೇಂದ್ರದ ಹೆಸರನ್ನು ಕೂಡ ಇಲ್ಲಿ ಮುದ್ರಿಸಿದ್ದಾರೆ. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತೋರಿಸಲಿಕ್ಕೆ ಬರ್ತಾ ಇದ್ದೇನೆ. ಸೊ ತುಂಬ ಒಂದು ಖುಷಿ ಸಂಭ್ರಮ ಆಗ್ತಾ ಇದೆ. ನಮ್ಮ ಊರಿನ ಹೆಸರು, ನಮ್ಮ ಊರಿನ ಒಂದು ಜಪಕೇಂದ್ರವನ್ನು ನೋಡಿಕೊಂಡು, ಸೊ ರಾಘವ ಜಪಕೇಂದ್ರ ಕಾರ್ಕಳ, ಇದನ್ನು ನೀವು ನೋಡ್ಬೋದು. ಇಲ್ಲಿ ಬಹಳಷ್ಟು ಒಂದು ಊರಿನ ಕೇಂದ್ರಗಳು ಜೊತೆಯಾಗಿ ಸೇರಿ ಒಂದು ರಾಮತಾರಕ ಮಂತ್ರವನ್ನು ಹಾಡಿ ಪಠಣ ಮಾಡಿ ಮುಗಿಸಿದ್ದೆವು. ಸೊ ನಮ್ಮ ಕೇಂದ್ರ ಕೂಡ ಇಲ್ಲಿ ಒಂದಾಗಿದೆ. ಸೊ ಆ ಒಂದು ಖುಷಿ ನಮ್ಮೆಲ್ಲರ ಒಂದು ಮನೆ ಮಾಡಿತ್ತು ಈ ಒಂದು ಹೆಸರನ್ನು ನೋಡಿದ ಹಾಗೆ. ಶ್ರೀ
ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ स्वामी सद्गुरु महाराज की ಸೊ ಇಲ್ಲಿ ಪ್ರಮುಖವಾದಂಥ ಒಂದು ವಿಷಯವನ್ನು ಮರ್ತೇ ಬಿಟ್ಟೆ. ಏನಪ್ಪ ಅಂತೇಳಿ ಹೇಳಿದರೆ, ನನ್ನ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಆ ಕಾಲ ಒಂದಿತ್ತು ಪುಸ್ತಕವನ್ನು ನಾನು ಸ್ವಾಮೀಜಿಗಳಿಗೆ ನೀಡಿದೆ. ತುಂಬ ಖುಷಿಯಾಯಿತು. ಒಂದಷ್ಟು ವಿಚಾರಗಳನ್ನು ಆ ಒಂದು ಪುಸ್ತಕದ ಬಗ್ಗೆ ಅವರು ಕೇಳಿದರು. ಅದರ ನಂತರ ನಾವೆಲ್ಲ ಮಂಡಳಿಯವರು ಸೇರಿಕೊಂಡು ಒಂದು ಫೋಟೋವನ್ನು ವಿಡಿಯೋವನ್ನು ಕೂಡ ಅಲ್ಲಿ ರಂಗೋಲಿ ಹತ್ರ ಒಂದು ಕ್ಲಿಕ್ಕಿಸ್ಕೊಂಡ್ವಿ. ಇದರಲ್ಲೂ ಹೆಚ್ಚು ಖುಷಿ ಕೊಟ್ಟ ವಿಷಯ ಅಂತೇಳಿ ಹೇಳಿದರೆ ಸ್ವಾಮೀಜಿಗಳು ರಂಗೋಲಿಯನ್ನು ವೀಕ್ಷಣೆ ಮಾಡಿದ್ದು. ಇಷ್ಟು ಖಂಡಿತ ಸಾಕಾಯಿತು ನನಗೆ ಧನ್ಯತಾ ಭಾವವನ್ನು ಪಡೀಲಿಕ್ಕೆ. ಅಂತೂ ಇಂದು ಪರ್ತಗಾಳಿಯ ಒಂದು ಪಯಣ ಏನಿತ್ತು, ತುಂಬ ಖುಷಿಯಾಯಿತು. ರಂಗೋಲಿಯನ್ನು ಬಿಡಿಸಿದೆವು. ಅದರ ನಂತರ ಸ್ವಾಮೀಜಿಗಳಿಗೆ ನನ್ನ ಪುಸ್ತಕವನ್ನು ಕೊಟ್ಟೆ. ಭಜನೆಯನ್ನು ಮಾಡಿದೆವು. ಅದೇ ರೀತಿ ದೀಪದ ಸುತ್ತ ಭಜನಾ ನೃತ್ಯವನ್ನು ಮಾಡಿದೆವು. ಹೂಮಾಲೆಯನ್ನು ಮಾಡಿ ದೇವರಿಗೆ ಅರ್ಪಿಸಿದೆವು. ಅದೇ ರೀತಿ 2 ದಿನಗಳ ಕಾಲ ಚಂದದಲ್ಲಿ ನಾವೆಲ್ಲರೂ ಸಮಾನ ಮನಸ್ಕರು ವಯಸ್ಕರು ಜೊತೆಯಾಗಿ ನಾವು ಇಲ್ಲಿ ಒಂದು ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಉಂಟಲ್ಲ, ತುಂಬ ಖುಷಿಯಾಯಿತು. ಸೊ ಬರುವಾಗ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತೇಳಿ ಹೇಳಿ ಒಂದು ದೇವಸ್ಥಾನ ಇತ್ತು. ಅಲ್ಲಿಗೂ ಕೂಡ ಹೋಗಿ ನಾವು ಪೂಜೆಯನ್ನು ಮಾಡಿದೆವು. ಅದರ ನಂತರ ಸರ್ ನಮ್ಮ ಭಜನಾ ಮಂಡಳಿಗೆ ಭಜನೆಯನ್ನು ಕಲಿಸುವಂಥ ಸರ್ ವಿದ್ವಾನ್ ಯೋಗೀಶ್ ಕಿಣಿಯವರು ಕೂಡ ಇಲ್ಲಿ ಹಾಡನ್ನು ಹಾಡಿದರು. ತುಂಬ ಒಂದು ಸೂಪರಾಗಿತ್ತು. ದೇವರ ಅನುಭೂತಿ ಆಯಿತು ನಮಗೆ. ಅದರ ನಂತರ ನಾವು ನೇರವಾಗಿ ಬಂದದ್ದು ಶಿರಾಲಿಯ ಮಹಾಗಣಪತಿ ಮಹಾಮಾಯ ಟೆಂಪಲಿಗೆ. ಸೊ ಇದು ನಮ್ಮ ಫ್ಯಾಮಿಲಿ ಅಂತೇಳಿ ಹೇಳಿದರೆ ಕಾಮತ್ ಕುಟುಂಬದ ಕುಲದೇವರು ಕೂಡ ಹೌದು. ಸೊ ಈಗ ಇತ್ತೀಚೆಗೆ 1 ವಾರದ ಮೊದಲಷ್ಟೇ ನಾವು ಬಂದು ಹೋಗಿದ್ವಿ. ಸೊ ಪುನಃ ಇಲ್ಲಿ ಬರುವಂಥ ಭಾಗ್ಯ ನಮ್ಮದಾಯಿತು. ಸೊ ಅಂತೂ ಇಂತೂ ಸುಂದರವಾದಂಥ ಪರ್ತಗಾಳಿಯ ಪಯಣ ಇಲ್ಲಿ ಮುಕ್ತಾಯ ಆಯಿತು ಅಂತೇಳಿ ಹೇಳ್ತಾ ಈ ವ್ಲಾಗನ್ನು ನೋಡಿದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಸದಾ ಇರಲಿ. ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಹೇಳಿ ಮತ್ತೊಮ್ಮೆ ಹೇಳ್ತಾ ಈ ಒಂದು ವ್ಲಾಗಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದೇವ್ ಬರೇ ಕೋರು. ಬಾಯ್ ಮಣಿ. ಸೊ ಮತ್ತೊಂದು ವಿಷಯ ಹೇಳೋದು ಮರೆತು ಬಿಟ್ಟೆ. ಶಿರಾಲಿಗೆ ಬಂದರೆ ಖಂಡಿತವಾಗಿಯೂ ಇಲ್ಲಿ ನಿಮಗೆ ಎಂಟ್ರೆನ್ಸ್ ಹತ್ರ ತರಕಾರಿ ಕೆಲವೊಂದು ಮಾರುವವರು ಸಿಗ್ತಾರೆ. ಅವರಿಗೆ ಖಂಡಿತ ವ್ಯಾಪಾರ ಕೊಡಿ. ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಇಲ್ಲಿ. ಸೊ ಅದನ್ನು ನಾವು ಕೂಡ ತಗೊಂಡ್ವಿ ಅಂತೇಳಿ ಹೇಳ್ತಾ ಒಂದು ರಿವೈಂಡ್ ಸ್ವಾಮೀಜಿಗಳ ಹತ್ರ ನಾವು ಆಶೀರ್ವಾದವನ್ನು ಪಡೆದಂತಹ ಒಂದು ಸುಂದರ ಘಳಿಗೆ ಇತ್ತು ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ತೆ.